ಸ್ವಯಂವರದ ಉಪನ್ಯಾಸವನ್ನು ಪುಸ್ತಕ ನೋಡದೇನೆ ಮಾಡಬೇಕು. ಗುರುಭ್ಯೋ ನಮಃ. ಹರಿ ಓಂ. ಪಾಪಾವಲಿ ಪಾಟನ ಪಟ್ವಭಾಂಗ ಶ್ರೀಪಾಣಿ ಪದ್ಮಾರ್ಚಿತ ಜಾನುಜಂಘ ಗೋಪಾಲ ಬಾಲ ಕೃಪಯಾ ಸ್ವಯಂ ನಃ ಶ್ರೀ ಪಾಂಡುರಂಗೋ ಭವತು ಪ್ರಸನ್ನ. ಅಸ್ವತ್ಥರೂಪೇಣ ನದೀತಟಾಕೆ ವಿರಾಜತೆ ಸರ್ವಜಗನ್ನಿವಾಸಃ. ಶರ್ವಾದಿದೇವಾರ್ಚಿತ ಪಾದಪಲ್ಲವೋ ಗೋವಿಂದರಾಜೋ ಅವತು ಮಾಂ ಪರೇಶಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಪಾನಚ್ಛಿದಂ ಸದಾ. ಶ್ರೀ ಸತ್ಯಾತ್ಮಸಮಾರಂಭಾ ಶ್ರೀದಾರುತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನೇಕಾರಲ್ಲ ಅನಾಹೂತ ಪ್ರವಿಶತಿ ಅಪೃಷ್ಟೋ ಬಹುಭಾಷತೆ ಅಂತ. ನಂದೇ ಸ್ಪೆಷಲ್ ಲೆಕ್ಚರ್ ಇಲ್ಲ ಈ ಇದರಲ್ಲಿ ಪ್ರೋಗ್ರಾಮ್ ಸೀಟ್ನಲ್ಲಿ. ಆದರೂ ಕೂಡ ನಾ ಯಾರ ಮುಂದೆನೂ ಅಂದೆ, ಅನಂತನ್ನವ್ರ ಮುಂದೆ ಅಂದೆ, ಈ ಸಭಾದ ಬಗ್ಗೆ ಚಂಚರಿ ಗತಿ ಮೇ ಮನಃ. 2 ವರ್ಷ ಆಯಿತು ನಾನು ಸಭೆಗೆ ಬಂದಿಲ್ಲ, ಏನೋ ಅನಾರೋಗ್ಯದ ಮೂಲಕವಾಗಿ. ಈ ಸಹ ಬರೋ ಪ್ರಯತ್ನ ಮಾಡೋಣ ಅಂತ ನಾನು ಪ್ರಯತ್ನವನ್ನು ಮಾಡಿದ್ದೇನೆ. ಋಷಿ ಒಂದು ವಾಕ್ಯ, ಋಷೀನಾಂ ಪುನರಾದ್ಯಾನಾಂ ವಾಚಂ ಅರ್ಥೋನುಧಾವತಿ ಅಂತ. ಯಾಕೆ ಹೇಳಿದೆ ಈ ಮಾತನ್ನ? ನಮ್ಮ ಪರಮ ಪೂಜ್ಯ ಪಂಡಿತ ವರೇಣ್ಯರಾದ ಸತ್ಯಜ್ಞಾನಾಚಾರ್ಯರು ಹೋದ ವರ್ಷ, ಅದರ ಹಿಂದಿನ ವರ್ಷ 2 ವರ್ಷ ನನ್ನನ್ನು ಸ್ಮರಣೆ ಮಾಡಿದ್ದಾರೆ. ಶ್ರೀನಿವಾಸಾಚಾರ್ಯ ಬರಬೇಕಾಗಿತ್ತು, ಅನಾರೋಗ್ಯವಾಗಿ ಬಂದಿಲ್ಲ. ಹಿಂದಿನ ವರ್ಷವೂ ಒಂದಿದ್ದ, ನಾ ಟಿವಿಯಲ್ಲಿ ನೋಡ್ತಿದ್ದೀನಿ ನಾನು ಮೊಬೈಲ್ನಲ್ಲಿ. ಅವ್ರ ಮಾತನ್ನು ಕೇಳಿ ಕಣ್ಣಾಗ ನೀರು ಬಂದು ಐನಾಪುರದಲ್ಲಿ. ಋಷೀನಾಂ ಪುನರಾದ್ಯಾನಾಂ ವಾಚಂ ಅರ್ಥೋನುಧಾವತಿ. ಪೂಜ್ಯರು ಏನಂದ್ರು ಅಂತ ಈ ವರ್ಷ ಬಂದಿಲ್ಲ, ಮುಂದಿನ ವರ್ಷ ಬರ್ತಾರೆ. ಅನಿರೀಕ್ಷಿತವಾಗಿ ನಾನು ಏನೋ ದೇವರು ಸಹಿ ಸರ್ವ ಮನೋವೃತ್ತಿ ಪ್ರೇರಕ ಪರಮಾತ್ಮ ಪ್ರೇರಣೆ ಅವರು ಅಂದಂತೆ ಆಯಿತು. ವಾಚಂ ಅರ್ಥೋನುಧಾವತಿ. ಹೀಗಾಗಿ ನನ್ನನ್ನು ದೇವರು ಕಳಿಸಿಕೊಂಡಿದ್ದಾನೆ. ಏನೋ ಬಂದಿದ್ದೇನೆ, ಬಂದದ್ದಕ್ಕೆ ಇವನಿಗೇನಾದರೂ ಸೇವೆಯನ್ನು ಕೊಡೋಣ ಅಂತಂದುಕೊಂಡು ಪರಮ ಪೂಜ್ಯ ಪಂಡಿತ ವರೇಣ್ಯ ಆಚಾರ್ಯರು ನನಗೆ ಆಜ್ಞಾಪಿಸಿದ್ದಾರೆ. ಯಥಾ ಆಜ್ಞಾಪಯತಿ ಪ್ರಭು. ಇನ್ನೊಂದು ಆಜ್ಞೆ ಮಾಡಿದ್ದಂತಂದರೆ ಇವತ್ತು ಶುಕ್ರವಾರ ನೀವು ಲಕ್ಷ್ಮೀ ಸ್ವಯಂವರ ಹೇಳಬೇಕು ಅಂತ. ಶ್ರೀ ಗುರುಭ್ಯೋ ನಮಃ. ಸತ್ಯಧ್ಯಾನಾಚಾರ್ಯರು ಅಂತ ಹೇಳ್ತಾರೆ, ಹೇಳ್ತೀನಿ, ನನ್ನ ಮೇಲೆ ಭಾಳ 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 ನನ್ನ ಮೇಲೆ ಏನೋ ಒಂದು ಅಭಿಮಾನ. ಒಂದು ಉದಾಹರಣೆ ಸುಮ್ಮನೆ ಹೇಳ್ತೀನಿ, ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ. ಅವ್ರ ಮಗಳ ಮದುವೆಗಿಂತ ಮುಂಚೆ ಮದುವೆ ನಿಶ್ಚಯವಾಯಿತು. ಏನ್ರಿ, ಬೆಂಗಳೂರಿನಲ್ಲಿ ಕೈ ಮಾಡಿದ ಒಬ್ಬರು ಪಂಡಿತರು ಸಿಗ್ತಾರೆ, ಇವರಿಗಂತೂ ಕೋಟ್ಯಾವಧಿ ಪಂಡಿತರು ಸಿಗ್ತಾರೆ. ಆದರೆ ನಿಮಗೆ ಹೇಳ್ತೀನಿ, ಎಲ್ಲಾನು ಕೇಳಿದೆ ಹೇಳಿದೆ. ನನಗೆ ಐನಾಪುರ ಫೋನ್ ಮಾಡಿದರು, ನೀವು ಇಲ್ಲಿ ಬೆಂಗಳೂರು ಬರಬೇಕು,
ಪಂಚ ಕಲ್ಯಾಣಗಳನ್ನು ಹೇಳಬೇಕು. ಶ್ರೀಪಾದಂಗಳ ಸನ್ನಿಧಿ, ಸತ್ಯಧ್ಯಾನಾಚಾರ್ಯ ಸನ್ನಿಧಿ, ನಮ್ಮ ಉತ್ತರಾಚಾರ್ಯ ಸನ್ನಿಧಿ, 5 ಪಂಚ ಕಲ್ಯಾಣಗಳನ್ನು ಹೇಳಿ ಮಗಳ ಮದುವೆ ಮಾಡಿದ್ರು. ನಮಸ್ಕಾರ ಹಾಕ್ತಾರೆ ಮಾಡಿ ಬ್ರಹ್ಮಣ್ಯ ದೇವ ಮಹಾರಾಯ. ಇದು ನನಗೆ ನೆನಪಂತೂ ಅದಕ್ಕೆ ಹೇಳಿದೆ. ಹೀಗೆ ವಿಶೇಷ 100 ವಿಶೇಷ ಅನುಭವ ನನ್ನ ಮೇಲೆ ಏನೋ ಒಂದು ಅಭಿಮಾನ ಮಾಡ್ತಾರೆ. ಸಂತುಮೇ ಜನ್ಮನಿ ಪ್ರಕೃತಂ ಅನುಸರಾಮಃ ಪಾಯಸಂ ಭಕ್ಷಯಾಮಃ. ಈಗ ಯದಾ ದುರ್ವಾಸತ ಶಾಪಾತ್. ಈಗ 4 ಗಂಟೆ ಆಗಿದೆ, 5:15 ಮುಗಿಸ್ತೇನೆ. 4:15 ಆಯಿತು, 5 ಗಂಟೆ ಮುಗಿಸ್ತೀನಿ. ಅರ್ಧ ಗಂಟೆ ಮಾತ್ರ ಇರ್ತಾರೆ ಒಬ್ಬೊಬ್ಬರಿಗೆ. ಆದ್ದರಿಂದ ದೂರ್ವಾಸರು ದೇವ್ ನಿಮ್ಮೆಲ್ಲ ಕಥೆ ಗೊತ್ತಿದೆ. ನಿಜವಾಗಿ ಏನು ಇಷ್ಟಿದ್ದರು ನೋಡಿ, ಯಾರು ತೇಳ್ಬೇಕು, ಹಿಂದೆ ಕೂತವರು ತೇಳಿ. ನಿಮ್ದೆಲ್ಲ ಸ್ವಯಂ ಶೂರು ನೀವೆಲ್ಲರೂ ಹೇಳ್ತೀರಿ ನೀವು. ದುರ್ವಾಸರು ನಿರ್ಮಾಲ್ಯವನ್ನ ಇಂದ್ರನಿಗೆ ಕೊಟ್ಟರು, ಆ ಇಂದ್ರ ಅದನ್ನು ತಗೊಳ್ಳಿಲ್ಲ. ಆನೆ ಕೈ ಮೇಲಿಟ್ಟ, ಅದು ಸೊಂಡಿಯಿಂದ ಕೆಳಗೆ ಹಾಕ್ತು, ತೂದು ಹೊಳ್ತು. ದುರ್ವಾಸರು ನೋಡಿ, ಮೂರ್ಖ, ಆ ನಿರ್ಮಾಲ್ಯವನ್ನು ಆನೆ ಕಾಡಿದ ತೂಸಿ ಕೊಟ್ಟಿದ್ದೀನಿ ನನಗೆ. ಅಸಿರೇ ಶ್ರೀಯ ಶಾಪ ಕೊಟ್ಟು ನೀನು ಸಂಪತ್ತೆಲ್ಲ ಹೋಗಲಿ ಅಂತ. ಹೀಗಾಗಿ ಭಾಳ ದಾರಿದ್ರ್ಯ ಬಂತು. ದೇವತೆಗಳಿಗೆ ಇರ್ಲಿಕ್ಕೆ ಜಾಗ ಇಲ್ಲ, ಉಣ್ಲಿಕ್ಕೆ ಆಹಾರವಿಲ್ಲ, ಮನೆ ಇಲ್ಲ, ಸ್ವರ್ಗದಿಂದ ಹೊರಗೋಗ್ಬಿಟ್ಟಿದ್ದಾರೆ. ಎಲ್ಲಿದ್ದಾರೆ? ಕೇರಾ ಫುಟ್ಪಾತ್. ಪಾಪ ಏನು ಮಾಡ್ತಾರೆ? ಹೀಗಾಗಿ ಪಾಪ ಭಾಳ ಬೇಜಾರಿಕೊಂಡ್ರು. ಪರಮಾತ್ಮನನ್ನ ಪ್ರಾರ್ಥಿಸುವಮ್ಮೋಣ, ಸಂಕಟ ಬಂದಾಗ ವೆಂಕಟರಮಣ. ಹೀಗಾಗಿ ಪರಮಾತ್ಮನ ನಾನಾ ರೀತಿಯಾಗಿ ಸ್ತೋತ್ರ ಮಾಡಿದರು. ಎಲ್ಲ ದೇವತೆಗಳು, ಬ್ರಹ್ಮಾದಿಯ ಸುರಗಣ ಎಲ್ಲರೂ ಸೇರಿ ಪರಮಾತ್ಮನನ್ನ ಸ್ತೋತ್ರ ಮಾಡಿದರು. ಸ್ವಾಮಿ ಕಾಮಿತ ಪ್ರಗನೆಂಬ ಬಿರುದು ಕೇಳಿ ನಾಮರೆನಿಂದ ನಿನದು, ಎನ್ನ ಪಾಪರಗತಿಗಳನ್ನು ತೊರೆದು ಮಮ ಸ್ವಾಮಿ ನೋಡೆನ್ನ ಕಣ್ತೆರೆದು. ಗತಿಯಾರು ನಿನ್ಹರದು ದೇವಾ, ರಮಾಪತಿ ನೀನೆ ಭಕ್ತ ಸಂಜೀವ. ಎನ್ನ ಸತಿಸುತರ ಅನುದಿನದಿ ಕಾವಾ ಭಾರ ಸತತ ನಿನ್ನದೋ ಮಹಾನುಭಾವ. ನಾನಾ ರೀತಿಯಾಗಿ ಅಲ್ಲಿ ಪ್ರಾರ್ಥನಾ ಮಾಡ್ತಿದ್ದಾರೆ ದೇವತೆಗಳೆಲ್ಲ. ಸರಿ, ಪರಮಾತ್ಮ ಪ್ರಾರ್ಥನೆಗೆ ಹೋಗ್ಬಿಟ್ಟು ಬಂದು ಹೇಳಿದ, ಇದು ಬಹಳ ದೊಡ್ಡ ಕಾರ್ಯ. ಆದ್ದರಿಂದ ನೀವೊಂದು ಕೆಲಸ ಮಾಡಿ, ಅಹಿಮೂಷಕ ನ್ಯಾಯೇನ ಎಲ್ಲ ದೈತ್ಯರನ್ನ ನೀವು ಒಪ್ಪಂದ ಮಾಡಿಕೊಂಡು ವಯಂ ಪಶ್ಚಿಮದಾಯಾಗ, ನಾವು ನೀವು ಒಂದೇ ಅಲ್ಲ, ನಮ್ಮವ್ವ ನಿಮ್ಮವ್ವ ಬೇರೆ, ನಮ್ಮಪ್ಪ ನಿಮ್ಮಪ್ಪ ಒಂದೇ. ಅದಕ್ಕೆ ನಾವೆಲ್ಲ ಸಮುದ್ರ ಮಥನ ಮಾಡೋಣ. ಅವಶ್ಯವಾಗಿ ಆಗಿ ಅವರು ಒಪ್ಪಿದ್ರು. ಎಲ್ಲ ಕೆಲವೊಂದು ಕರಾರ ಹೇಳಿ, ನಮಗೂ ಅಮೃತ ಅದರಲ್ಲಿ ಪಾಲಿದೆಯಾ, ಅಮೃತ ಕೊಡ್ತೀರಾ ನಿಮಗೆ? ಆಗಲಿ ನೋಡಿ, ಏನೇ ಅಂತಿದ್ರು ಹೂ ಅನ್ಬೇಕು. ಹೂ ಅಂದ್ರೆ 100 ಕೆಲಸ ಆಗ್ತಾವಂತಾರೆ. ಹಾಗೆ ಹೀಗಾಗಿ ಆಯ್ತು, ಅಮೃತ ಮಥನ ಆಗಬೇಕು, ಸಮುದ್ರ ಮಥನ ಆಗಬೇಕು, ಮಂದರ ಪರ್ವತವನ್ನು ತರಬೇಕು. ಏನು ತರ್ತಾರೆ? ಮಂದರ ಪರ್ವತ ಬಹಳ ದೊಡ್ಡದಾದಂಥ ಆ ಮಂದರ ಪರ್ವತ, ಅದನ್ನ ಕಿತ್ತಲಿಕ್ಕೆ ಆಗುವಷ್ಟು ಒಳಗಡೆ ಸಿಕ್ಕಾಕೊಂಡಿದೆ. ಪರಮಾತ್ಮನನ್ನ ನೆನೆದರು. ಸರಿ, ಪರಮಾತ್ಮ ಸಹಜವಾದದನ್ನ ಎತ್ತಿ ಯೋನಂತ ನಾಮ ಗರುಡಸ್ಥದಂಸಕೆ ಅದನ್ನು ಕಿತ್ತಿ ಎರಡೇ ಬಟ್ಟಿಂದ ಕಿತ್ತಿದ. ಮೊದಲು ದೇವತೆಗಳು ದೈತ್ಯರು ಏನೋ ಕಿತ್ತೀವಿ ತೆಗಿತೀವಿ ಅಂತಂದು ಹೊರಟು ಮೈ ಮೇಲೆ ಹಾಕ್ಕೊಂಡ್ರು. ಎಲ್ಲ ದೇವತೆಗಳೆಲ್ಲ ಸತ್ತೋದ್ರು. ಪರಮಾತ್ಮ ಆವಾಗ ಕಾರುಣ್ಯದಿಂದ ಎಲ್ಲರನ್ನು ನೋಡಿದಾಗಲೇ ಯಾರ ಪುಟ್ಟು ಎದ್ದು ನಿಲ್ಸಿ. ಹೀಗಾಗಿ ಆ ಮಂದರ ಪರ್ವತವನ್ನು ಗರುಡನ ಮೇಲೆ ಏರಿಸಿಕೊಂಡು
ತಗೊಂಡು ಹೊಂಟು. ಇಲ್ಲಿ ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ಈ ಎರಡು ಮನ್ವಂತರದಲ್ಲಿ ರೈವತ ಮನ್ವಂತರ ಮತ್ತು ವೈವಸ್ವತ ಮನ್ವಂತರ, ವೈವಸ್ವತ ಮನ್ವಂತರದಲ್ಲಿ ಗರುಡನ ಮೇಲೆ ತಂದದ್ದು. ಆವಾಗ ಗರುಡನಿಗೆ ಹೆಸರು ಇವು ಅನಂತ ನಾಮ ಗರುಡಸ್ಥದಂಸಗೆ, ಅನಂತ ಅಂತಿತ್ತು. ಅಮೃತಾಕ್ತೆ ಸುಪರ್ಣೋಡು ರೈವತಸ್ಯಾಂತರೇ ಮನೋಹ. ಹೀಗೆ ಅಂತೂ ತಂದು ಪರಮಾತ್ಮ ಕ್ಷೀರಸಾಗರದ ಮೇಲೆ ನಿಂತುಕೊಂಡ ದಂಡಿ. ಮತ್ತೆ ದೈತ್ಯರೆಲ್ಲ ಹೇಗಿರ್ತದೆ, ಲೋಡ್ ಆಗಿದೆ, ಅನ್ಲೋಡ್ ಆಗಬೇಕು. ನಾ ಇಲ್ಲಿ ಹೋಗ್ತೀವಿ ಅಂತ ಎಲ್ಲರೂ ಹೋಗು ತೆಗಿಲಿಕ್ಕೆ ಹೋಗು, ಬೇಡ ಬೇಡ ಅಂದ ಪರಮಾತ್ಮ. ಆದ್ರೂ ಮೈ ಮೇಲೆ ಹಾಕೊಂಡು ಸಿಕ್ಕಾಕೊಂಡು ಚಟ್ನಿ ಆದ್ರೆ ಎಲ್ಲರೂ ದೇವತೆಗಳೆಲ್ಲ ಮತ್ತೆ ಪ್ರಾರ್ಥನಾ ಮಾಡಿದ್ರು. ಯಾತ್ವರ ಜಲ ಸಂಚಾರೇ ಯಾತ್ವರ ಹತರಕ್ಷಣೆ ಮಯ್ಯಾತೆ ಕರುಣಾಮೂರ್ತೆ ಸಾತ್ವರ ಸ್ವಗತಾಹರೇ. ವಾದಿರಾಜರ ದಶಾವತಾರ ಸ್ತೋತ್ರವಾದ ಯಾತ್ವರ ಗೋಪಕನ್ಯಾನ ರಕ್ಷಣೆ ಕಂಸಮಾರಣೆ ಮಯ್ಯಾತೆ ಕರುಣಾಮೂರ್ತೆ ಸಾತ್ವರ ಸ್ವಗತಾಹರೇ. ಪರಮಾತ್ಮ ಪ್ರಾರ್ಥನೆ ಮಾಡಿಕೊಂಡ. ಮತ್ತೆ ದೇವರು ಆ ಪರ್ವತವನ್ನು ಎರಡೇ ಬಟ್ಟಿಂದ ಎತ್ತಿ ಕ್ಷೀರಸಾಗರದಲ್ಲಿ ಇಟ್ಟು ದೇವತೆಗಳನ್ನೆಲ್ಲ ಬದುಕಿಸಿದ, ದೈತ್ಯರನ್ನೆಲ್ಲ ಬದುಕಿಸಿದ. ಹೀಗಾಗಿ ಪುನರುಜ್ಜೀವನಗೊಳಿಸಿಕೊಂಡ್ರು ಎಲ್ಲರೂ. ಸರಿ, ಆ ವಾಸುಕಿನ ಕರ್ಕೊಂಡ್ಬಂದು ಮಥನ ಶುರು ಆಯ್ತು. ಆದರೆ ಹಿಂಗೆ 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 ಮಸನ ಮಾಡ್ತಿರುವಾಗ ಡ್ರಿಲ್ ಹಾಕಿದಂಗೆ ತಾಳ್ವಾಡ್ತಾರೆ ಆ ಪರ್ವತ. ಅವಾಗ ಮತ್ತೆ ಪರಮಾತ್ಮ ನಮ್ಮ ಅಜಿತ ನಾಮ ಪರಮಾತ್ಮ ಪ್ರಾರ್ಥನೆ ಮಾಡಿಕೊಂಡಾಗ ದೇವರು ಕೂರ್ಮಾವತಾರಾಗಿ ತಲೆಗಡೆಗೆ ಹೊಂಟ, ಕೂರ್ಮ ರೂಪಿಯಾಗಿ. ಭಾಗವತದಲ್ಲಿ 1,00,000 ಅಂತಂದಿದ್ದಾರೆ. ದಗಾರ ದುಷ್ಟೇನ ಸಲಕ್ಷ ಯೋಜನ. ವಿಷ್ಣು ಪುರಾಣದಲ್ಲಿ ಬರ್ತದೆ, ಪರಮಾತ್ಮನ ಹೊತ್ತಿರತಕ್ಕಂಥ ಮಂದರ ಪರ್ವತ 12,00,000 ಯೋಜನ ವಿಶಾಲವಾಗಿರತಕ್ಕಂತಹ ಆ ಮಂದರ ಪರ್ವತ. ಈಗ ಪರಮಾತ್ಮ ಎತ್ತಿ ಸಹಾಯ ಮಾಡಿಕೊಟ್ಟಿದ್ದಾನೆ. ಕ್ರಮೇಣ ಎಲ್ಲರೂ ಅದನ್ನು ಮಥನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಒಂದೊಂದೇ ಪದಾರ್ಥಗಳೆಲ್ಲ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ಲಕ್ಷ್ಮೀ ಕೌಸ್ತುಭ ಪಾರಿಜಾತವ ಸುರಾಹ ಧನ್ವಂತರಿಶ್ಚಂದ್ರಮಾನ ಗಾವಃ ಕಾಮದುಗಾಹ ಹರೇ ಸುರೇಶ್ವರ ಗಜೋ ರಂಭಾದಿ ದೇವಾಂಗನಾನ ಅಶ್ವಃ ಸಪ್ತಮುಖೋ ವಿಷಂ ಹರಿಧನು ಶಂಖೋ ಅಮೃತಂಚ ಅಂಬುಳೇ. ವಾದಿರಾಜ ಹೇಳಿದ್ದು. ವಾದಿರಾಜರಂತಾರೆ ಭಾಗವತದಲ್ಲಿ ಇಲ್ಲ, ಉಚ್ಚೈಸ್ರವೋ ನಾಮ ತೊರಗಹ ಅಂದಿಷ್ಟೇ ಅಂದರು. ಉಚ್ಚೈಸ್ರವ ಎಂಬತಕ್ಕಂತಹ ಅದೊಂದು ಕುದುರೆ ಅಂತ. ಆದರೆ ಇಲ್ಲಿ ಹೇಳ್ತಾರೆ ಅಶ್ವ ಸಪ್ತಮುಖ, 7 ಮುಖ ಅಂತೆ ಆ ಉಚ್ಚೈಸ್ರವ ಎಂಬತಕ್ಕಂಥ ಕುದುರೆ. ಐರಾವತ ಎಂಬತಕ್ಕಂಥ ಆನೆಗೆ 4 ದಂತಗಳು. ಇಂತಹ ಶ್ರೇಷ್ಠವಾದಂತಹ ಅದು ಇವೆಲ್ಲ ಪದಾರ್ಥಗಳೆಲ್ಲ ಬಂದವು. ಇನ್ನೊಂದು ವಿಷಯ ಶ್ರೀಮದಾಚಾರ್ಯ ಹೇಳ್ತಾರೆ, ಏನಂತಂದ್ರೆ ಅಲ್ಲ, ಇದರಲ್ಲಿ ಅದು ಮಹಾಭಾರತ ಆದಿ ಪರ್ವದಲ್ಲಿ ಒಂದು ಶಬ್ದ ಬರ್ತದೆ. ಏನು? ಅಚೋದಯತ ಅಮೇಯಾತ್ಮ ಫಣೀಂದ್ರಂ ಪದ್ಮಲೋಚನ. ಆ ಮಂದರ ಪರ್ವತ ಕಿತ್ತಿ ತರಬೇಕಾಗಿತ್ತಲ್ಲ. ಗರುಡನ ಯೋನಂತ ನಾಮ ಗರುಡಸ್ಥದಂಸಕ್ಕೆ ಆಯ್ತು, ಗರುಡನ ಮೇಲೆ ತಂದ್ರು ಅಂತ ಹೇಳಿಬಿಟ್ಟು ಆದಿ ಪರ್ವ ಮಹಾಭಾರತ ಹೇಳ್ತದೆ, ಅಚೋದಯತ ಅಮೇಯಾತ್ಮ ಫಣೀಂದ್ರಂ ಪದ್ಮಲೋಚನ. ಪದ್ಮಲೋಚನ ಕಮಲಲೋಚನ ಶ್ರೀಹರಿ ಆ ಮಂದಪರ್ವತವನ್ನು ತಂದ ಸರಿ ಇಲ್ಲಿ. ಆದರೆ ಯಾರು ತಂದ್ರು? ಅಚೋದಯತ ಅಮೇಯಾತ್ಮ ಫಣೀಂದ್ರಂ ಶೇಷ
ಶೇಷದೇವ ತಂದರೆ ಮಂತ್ರ ಎಲ್ಲೆಲ್ಲಿ ಯಾವ ಪುರಾಣದಲ್ಲಿಯೂ ಇಲ್ಲ. ಗರುಡನೇ ತಂದಿದ್ದಾನೆ. ಆದರೆ ಫಣೀಂದ್ರಂ ಪದ್ಮಲೋಚನ ಅಂತ ಹೇಗಂದ್ರು. ಇದು ಮಹಾಭಾರತ ವೇದವ್ಯಾಸ ದೇವರ ಕೃತಿ. ಆದರೆ ಅದಕ್ಕೆ ಸಮಾಧಾನಕರ ಅಂತಂದ್ರೆ ಶ್ರೀಮದ್ ವಾಚನಾಂತೀರ್ಥ ಶ್ರೀಪಾದಂಗಳವರು ಲಕ್ಷಾಭರಣ ಕಾವ್ಯ ಮಾಡಿದ್ದಾರೆ. ಲಕ್ಷಾಭರಣ ಅಂತ ಬಹಳ ಸುಂದರವಾದ ಮಹಾಭಾರತದಲ್ಲಿ ಇರತಕ್ಕಂತಹ ಒಂದೊಂದು ಪದ್ಯಕ್ಕೆ ಒಂದೊಂದು ಅನೇಕ ಅರ್ಥಗಳನ್ನ ಬರೆದಿದ್ದಾರೆ. ಅದು ಲಕ್ಷಾಭರಣ ಕಾವ್ಯ ಅಂತ. ವಾದಿರಾಜರ ತಾಯಿ ಅವ್ರ ಮಕ್ಕಳಿರಲಿಲ್ಲ. ದೇವರೇ ಒಂದು ಗಂಡು ಮಗನ್ ಕೊಡಪ್ಪ, 1,00,000 ಆಭರಣ ಏರಿಸ್ಬಿಟ್ಟೆ ನಿನಗೆ. ಪರಮಾತ್ಮ ಕೊಟ್ಟ. ಆದರೆ ಅವರ ತಾಯಿಗೆ ಒಂದು ಮುಷ್ಟಿ ತುಂಬ ರೊಕ್ಕ ಇದ್ದು ಗೊತ್ತಿಲ್ಲ. ಅಂತ ದರಿದ್ರ ಬಡವಿ ಏನು ಮಾಡ್ತಾರೆ, ಸುಮ್ಮನಿಲ್ಲ ಅಷ್ಟೇ. ಆದರೆ ಹರಕೆ ಹಾಕೊಂಡಿದ್ದಾಳೆ ಪರಮಾತ್ಮಗೆ. ಇದಕ್ಕೆ ಒಂದು ಮರಾಠಿಯಲ್ಲಿ ಚೇಷ್ಟೆ ಮಾಡ್ತಾರೆ. ಹಿಂಗೆ ಒಂದು ಗಂಡ ಹೆಂಡತಿ ಹರಕೆ ಅನ್ಕೊಂಡ್ರಂತ, ದೇವ್ರಿ ಸ್ವಾಮಿ ಒಂದು ಗಂಡು ಸಮಾನ ಕೊಡಪ್ಪ, ನೀವು ಬಂಗಾರದ ಕುಂಚಿಗೆ ಹಾಕ್ತೀನಿ. ಬಡವಿ ರೊಕ್ಕ ಇದ್ದು ಗೊತ್ತಿಲ್ಲ. ಸರಿ, ದೇವರು ಒಂದು ಮಗನ ಕೊಟ್ಟ, ಗಂಡು ಮಗು ಆಯಿತು. ಬಂಗಾರ ಕುಂಚಿಗೆ ಹಾಕ್ಬೇಕಲ್ಲ, ಬಂಗಾರ ಕುಂಚಿ ದೇವ್ರು ಹಾಕ್ಬೇಕಲ್ಲ, ಹೇಗೆ? ಅದಕ್ಕೆ ಅವ್ರ ಗಂಡ ಹೆಂಡತಿ ಪಕ್ಕ ಇದ್ರು. ಏನು ಮಾಡಿದ್ರು, ಮಗನಿಗೆ ಸೋನಿಯಾ ಅಂತ ಹೆಸರಿತ್ತು. ಸೋನಿಯಾ ಅಂದ್ರೆ ಬಂಗಾರ. ಸೋನಿಯಾ ಅಂತ ಮಗನಿಗೆ ಹೆಸರಿಟ್ಟು ಆ ಮಗನಿಗೆ ಒಂದು ಕುಂಚಿಗೆ ಹಾಕಿದ್ರು, ಸಾದಾ ಕುಂಚಿಗೆ. ಆ ಕುಂಚಿಗೆ ತೆಗೆದು ದೇವರಿಗೆ ಹಾಕಿದ್ರು, ಸೋನಿಯಾಚಿ ಕುಂಚಿ, ಬಂಗಾರದ ಕುಂಚಿಗೆ. ಬಂಗಾರ ಕುಂಚಿ ಬಂಗಾರ ಆಗ್ಬೇಕಾಗಿಲ್ಲ. ಸೋನಿಯಾನ ಮಾಸ ಪುತ್ರ, ಮಾಸ ಮುಳುಗ ಸೋನಿಯಾಚಿ ಕುಂಚಿ ಅಂತ ಮಹಾಭಾರತದಲ್ಲಿ ಚೇಷ್ಟೆ ಮಾಡ್ತಾರೆ. ಇರಲಿ, ಹೀಗೆ ತಾಯಿ ಕೇಳಿದ್ದು, ವಾದರಾಜರೇ ಅಲ್ಲ 1,00,000 ಅಲಂಕಾರಗಳನ್ನು ನೀನು ಹಾಕ್ತೀನಿ, ನಿಮ್ಗಿಂತ ಮೊದಲು ಕೇಳ್ಕೊಂಡಿದ್ದೆ, ಆಗ್ಬೇಕಲ್ಲ. 1,00,000 ಅಲಂಕಾರ ತಗೊಂಡೇ ಮಾಡ್ತೀವಿ. ಮಹಾಭಾರತಕ್ಕೆ 1,00,000 ಪದ್ಯಗಳಿಗೆ ಒಳ್ಳೆ ಅರ್ಥ ಬರೀತೀನಿ. ಅದೇ ಲಕ್ಷಾಲಂಕಾರ ಅಂತ ಆಯ್ತು. ಅದೇ ವಿಷಯಕ್ಕೆ ಬರ್ತೀನಿ. ಫಣೀಂದ್ರಂ ಪದ್ಮಲೋಚನ ಇಲ್ಲಿ ಹೇಳ್ತಾರೆ, ಅಚೋದಯತ ಅಮೇಯಾತ್ಮ ಫಣೀಂದ್ರಂ ಪದ್ಮಲೋಚನ. ಫಣೀಂದ್ರ ಅಂತಂದ್ರೆ ಶೇಷನಿಗೆ ಆಜ್ಞೆ ಮಾಡಿದ್ರು ಅಂತ. ಶೇಷ ಮೇಲೆ ಪರ್ವತ ಇಟ್ಟಿಲ್ಲ. ಫಣೀಂದ್ರಂ ಪದ್ಮಲೋಚನ ಇದೇದ ಕಥಂ, ಹೇಗಿತ್ತು ಅದು ವಾದರಾಜರು ಬರೀತಾರೆ. ಫಣೀಂದ್ರ ಅಂತಂದ್ರೆ, ಫಣಿ ಅಂತಂದ್ರೆ ಹಾವುಗಳು. ಫಣಃ ಅಷ್ಟೇ ಫಣಿ ಹಾವು. ಅದು ಫಣಿನಾಂ ಈಂ ದ್ರಾವಯತಿ ಇತಿ ಫಣೀಂದ್ರ. ಈಂ ಅಂತಂದ್ರೆ ಶಕ್ತಿ, ಫಣಿ ಅಂತಂದ್ರೆ ಹಾವುಗಳ ಶಕ್ತಿಯನ್ನ ದ್ರಾವಯತಿ ಗರುಡ. ಅದಕ್ಕೆ ಫಣೀಂದ್ರ ಇತ್ಯಸ್ಯ ಗರುಡೇವ ಅರ್ಥ. ಇವನಂತ ನಾಮ ಗರುಡಸ್ತದಂಸಕೆ. ಹೀಗಿದೊಂದು ಮಹಾಭಾರತದ ಲಕ್ಷಾಲಂಕಾರದ ಒಂದು ಅರ್ಥ. ಈಗಾಗಲಂತೂ ಮಥನ ಪ್ರಾರಂಭವಾಯಿತು. ಒಂದೊಂದು ಪದಾರ್ಥಗಳೆಲ್ಲ ಬಂದು, ಮುಖ್ಯವಾಗಿ ಮೊದಲು ಬಂದದ್ದು ತದಾ ಜಗದ್ವ್ಯಾಸಿ ವಿಷಂ ಸಮುತ್ಥಿತಂ ಕಲೆ ಸ್ವರೂಪಂ ತದತೀವ ದುಸ್ಸಗಂ. ಭಯಂಕರವಾದಂತಹ ವಿಷ ಬಂದಿರಿತು. ಭಯಂಕರವಾದಂತಹ ವಿಷ ಏನು ಮಾಡ್ತಾರೆ. ಹೀಗಾಗಿ ಆ ವಿಷ ಅಸಾಧ್ಯವಾಗಿತ್ತು. ಪರಮಾತ್ಮನ ಅನುಗ್ರಹದಿಂದ ದೇವರ ಅಜ್ಞಾನುಸಾರವಾಗಿ ಆ ವಿಷವನ್ನು ವಾಯುದೇವರು ಸಹಜವಾಗಿ ಪಾನ ಮಾಡಿ ಸಹಜವಾಗಿ. ಶ್ರೀಮದಾಚಾರ್ಯ ಹೇಳ್ತಾರೆ, ಅತ್ಯಲ್ಪ ಅನಾಚ್ಯ ಬಭೂವ ಶೂಲ. ಶ್ರೀಮದಾಚಾರ್ಯ ಹೇಳ್ತಾರೆ, ಅತ್ಯಲ್ಪ ಅನಾಚ್ಯ ಬಭೂವ ಶೂಲ ಪೀತ್ವಾ ವಿಕಾರೋ ನ ಬಭೂವ ಮಾಯೋ. ಸಂಪೂರ್ಣ ಬಿಟ್ಟು ಫ್ಲಡ್ ಬಂದಂತ ಅದ ವಾಯುದೇವರು ಪಾನ ಮಾಡಿದರೂ ಕೂಡ ಏನು ಆಗಲಿ. ಸಾಗರದೊಳು ಪುಟ್ಟಿದ ಕಾಲ್ಕೂಟ
ವಾಯು ಭಕ್ಷಿಸಿದ ನಮ್ಮ ಇದು ಸೋಜಿಗವಮ್ಮ ಮೇಲೆ ಶೇಷಂಗರಳವತ ಮುಲ್ಲಿಸಿ ನೀಲಕಂಠನೆಂದೆನಿಸಿದ ನಮ್ಮ ವೃಷಭಾನೇರೀಗ ವಿಷಧರ ನ್ಯಾರೇ. ಹೀಗೆ ಅದನ್ನ ಪಾನ ಮಾಡಿದ್ರು ವಾಯುದೇವರು ಒಂದು ಚೂರು ಅದನ್ನ ನಿರ್ಜೀವ ಮಾಡಿ ಪವರ್ಲೆಸ್ ಮಾಡಿ ತಿಕ್ಕಿ ರುದ್ರದೇವರು ಕೊಟ್ಟು ರುದ್ರದೇವರು ಅದನ್ನ ಪಾನ ಮಾಡಿದರೆ ಬಹುವ ಶೂಲ ಅತ್ಯಲ್ಪ ಪಾನಾಚ್ಯ ಬಹುವ ಶೂಲ ಪೀತ್ವಾ ವಿಕಾರೋ ನ ಬಹುವ ವಾಯೋ. ನೋಡಿದ್ರ ನಮ್ಮ ವಾಯುದೇವ ಶಕ್ತಿ ನಮ್ಮ ಗರುಡ ರುದ್ರಂದೇನು ಶಿವಂದೇನು ನಮ್ಮ ವಾಯುದೇವರದೇನು ಸಹಜ ಪಾನ ಮಾಡಿ ಹೀಗೆ ಆಯಿತು. ಆಮೇಲೆ ಒಂದೊಂದೇ ಪದಾರ್ಥಗಳೆಲ್ಲ ಹುಟ್ಟಿದವು. 14 ರತ್ನಗಳು ಸಮುದ್ರ ಮಥನದಲ್ಲಿ ಹುಟ್ಟಿದ್ವು. ಉಚ್ಚೈಸವ, ಐರಾವತ, ಮತ್ತೆ ಅಪ್ಸರಾಸ್ತ್ರೀಯರು, ಹೀಗೆಲ್ಲ. ಅದರಲ್ಲಿ ಧನ್ವಂತರಿ ನಾಮಕ ಪರಮಾತ್ಮ, ಧನ್ವಂತರಿ ಇತಿ ಖ್ಯಾತ ಆಯುರ್ವೇದಶ್ಚ ಯುಜ್ಯಭಾತ್. ಧನ್ವಂತರಿ ಎಂಬತಕ್ಕಂಥ ಪರಮಾತ್ಮ ಅಲ್ಲಿ ಅವತಾರವನ್ನ ಮಾಡಿದ್ದಾನೆ. ಏನ್ ಧನ್ವಂತರಿ ಕೈಯಲ್ಲಿ ದೊಡ್ಡದಾದ ಅಮೃತ ಕಲಶವನ್ನು ತಂದು ಧನ್ವಂತರಿಯಲ್ಲಿ ಬಂದಿದ್ದಾರೆ. ಧನ್ವಂತರಿ ಪರಮಾತ್ಮ ಆ ಧನ್ವಂತರಿ ಆ ಅಮೃತ ಕಲಶ ತಂದಾಕ್ಷಣವೇನೆ ದೈತ್ಯರೆಲ್ಲ ನೋಡಿ ಓಡಿ ಅಮೃತ ಕಲಶವನ್ನ ಕಸ್ಕೊಂಡ್ಬಿಟ್ಟು ಅಮೃತ ಕಲಶ ದೇವತೆಗಳೆಲ್ಲ ಏನೋ ಸೊಟ್ಟ ಮುಖ ಮಾಡ್ಕೊಂಡು ಕೂತರು. ಏನ್ ಮಾಡ್ಬೇಕಿನ್ನ ಈಗ ಪರಮಾತ್ಮ ಹಿಂಗೆ ಕೈ ಮಾಡಿದ, ಏನ್ ಚಿಂತೆ ಮಾಡಬೇಡಿ, ಡೋಂಟ್ ವರಿ. ಆವಾಗ ಪರಮಾತ್ಮ ಏತನ್ಮಂತರೇ ವಿಷ್ಣು ಸರ್ವೋಪಾಯ ವಿಧೀಶ್ವರ ಯುವತಿಯಾಗಿದ್ದಾನೆ. ಉತ್ತಮವಾದ ಮೋಹಿನಿ ರೂಪ, ಹಬ್ಬಬ್ಬ ಏನು ಮೋಹಿನಿ ರೂಪ, ಅದ್ಭುತವಾದಂಥ ಅಪ್ಪಟ ತಿರೋಗ ಸುಂದರಿ ಮೋಹಿನಿಯಾಗಿದ್ದಾನೆ ಪರಮಾತ್ಮ. ಪಟ್ಟಾವಳಿಯನ್ನುಟ್ಟು ದಿಟ್ಟ ಕುಪ್ಪುಸ ತೊಟ್ಟು ಬೊಟ್ಟು ಗಿಂಡಿಲಿ ಕೈಯ ಪಿಡಿದುಕೊಂಡು ದಿಟ್ಟ ಸ್ಥಿರೂಪವ ತಾಳಿ ದೈತ್ಯರನ್ನೆಲ್ಲ ಅಟ್ಟರಾಜನಿ ಮೋಹಿಸಿದ ಕಣ್ಣಿಗೆ ಹೆಂಡಿರ ನಾಳುವ ಈ ಕಣ್ಣಿಗೆ ಗಂಡ ನಿಲ್ಲದ ಹೆಂಗಸಿ ಕಣ್ಣಿಕೆ ಈ ಕಣ್ಣಿಕೆ. ಪರಮಾತ್ಮ ಮೋಹಿನಿ ರೂಪ ತಗೊಂಡು ಬಂದು ಎಲ್ಲರನ್ನ ಮೋಹಿಸಿ ನೀವೇ ಕೂಡಿಸವ. ನಮ್ಮಲ್ಲಿ ಜಗಳ ಬಂದಿದೆ, ಯಾರು ಕೂಡೋರು ಯಾರು ಬಡಿಸೋರು ಅಂತ. ಅನಾಯ ದೇವರು ಬಂದೀವ, ದೇವರೇ ಬಂದಾನೆ. ಈ ದೈತ್ಯರೆಲ್ಲ ಮೋಹಿನಿ ಕೈಯಾಗ ಅಮೃತ ಕಲಶವನ್ನು ಕೊಟ್ರು ಕೃಷ್ಣಾರ್ಪಣ. ಸರಿ, ಪರಮಾತ್ಮ ಅಮೃತ ಆ ಮೋಹಿನಿ ರೂಪದಿಂದ ಪರಮಾತ್ಮ ಎಲ್ಲರಿಗೂ ಅಮೃತ ಪ್ರಾಶನ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ. ಇನ್ನೂ 20 ನಿಮಿಷ ಸ್ವಾಮಿ. ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾನ್ ಗುಣೋದ್ಯನ್ಮಣಿ. ಹೀಗೆ ಇಂತಹ ಅಮೃತ ಪ್ರಾಶನ ದೇವತೆಗಳು ಎಲ್ಲ ಆಯ್ತು. ಪ್ರತಿಯೊಬ್ಬರಿಗೂ ಕೂಡ ಅಮೃತ ಪ್ರಾಶನ ಆಯ್ತು. ದೈತ್ಯರಿಗೆ ಕೊಡಲೇ ಇಲ್ಲ, ಸಿಕ್ಕಾಪಟ್ಟೆ ಯುದ್ಧವಾಯಿತು. ಅದರಲ್ಲಿ ನಮಗೆ ಗೊತ್ತೇಳಿ ಪುನಃ ಮಂಥಯಾಮಾಸು. ಮತ್ತೆ ಮಥನ ಪ್ರಾರಂಭವಾಯಿತು. ಮತ್ತೆ ಮಥನ ಪ್ರಾರಂಭವಾದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಬಂದಿದ್ದಾರೆ. ಏನು ಅಪರೂಪವಾದಂತಹ ರೂಪ! ಸಾಕ್ಷಾತ್ ಲಕ್ಷ್ಮೀದೇವಿಯ ಅವತಾರವಾಗಿದೆ. ದೇವತೆಗಳೆಲ್ಲ ನೋಡ್ತಿದ್ದಾರೆ. ಸ್ಪೃಹಾಂತಕ್ರು ಸಸುರಾಸುರ ಮಾನವ. ಭಾಗವತ ಶಬ್ದ ನೋಡಿ, ಸರ್ವೇ ಸ್ಪೃಹಯಾಂಚಕ್ರು ಸಸುರಾಸುರ ಮಾನವ.
ದೈತ್ಯರು, ದೇವತೆಗಳು, ಮನುಷ್ಯರು ಎಲ್ಲರೂ ಇಷ್ಟಪಟ್ಟರು ಲಕ್ಷ್ಮೀದೇವಿಯನ್ನ. ಈ ಶಕ್ಯವೇ ಇದು. ಅದಕ್ಕೆ ಏನು ಅರ್ಥ ಮಾಡಬೇಕು? ದೇವತೆಗಳೆಲ್ಲ ಆದ್ದರಿಂದ ಇವಳನ್ನು ಯಾರಿಗೆ ಕೊಡಬೇಕು? ಅವ್ರು ಕೊಟ್ಟ ಔಷಧ, ಅವ್ರು ಕೊಟ್ಟ ಆಕ್ಸಿಜನ್, ಒಂದೇ ಪೋಸ್ಟು 1000 ಅಪ್ಲಿಕೇಶನ್. ಏನು ಮಾಡೋದು? ಬಹಳ ಸಮಸ್ಯೆ ಬಂತು. ಆದ್ದರಿಂದ ಸ್ವತಃ ಸಮುದ್ರ ರಾಜ ತನ್ನ ಮಗಳ ಕೈಯಲ್ಲಿ ಕಮಲದ ಮಾಲೆಯನ್ನು ಕೊಟ್ಟ. ನೋಡವ, ಎಷ್ಟೋ ದೇವತೆಗಳಿದ್ದಾರೆ, ರಾಜರು, ರಾಜಕುಮಾರರು, ದೊಡ್ಡ ದೊಡ್ಡ ಮಾರ್ಕಂಡೇಯರಂತ ಹೀಗೆ ತಪಸ್ಸುಗಳು, ಎಂತೆಂಥ ಯಾರು ಆರಿಸ್ತೀವ ಸ್ವಯಂವರ. ಸ್ವಯಂವರಂ ವರಯತಿ ಇದು ಸ್ವಯಂವರ. ಶರದಿ ಮತನದಲ್ಲಿ ಸತ್ರು. ಮತ್ತೆ ವರುಣದೇವರು ಹೇಳಿ ನೋಡಮ್ಮ, ಒಬ್ಬಾಕಿನ ಇದ್ದಾಳೆ ನಾಚ್ತಾಳೆ, ಒಬ್ಬಾಕಿನ ಗೆಳತಿನ ಕೊಟ್ಟು ಜೊತೆ ಗೆಳತಿ ಜೊತೆಗೆ ಓದಿದ್ದಾರೆ. ಫಾರ್ ಎಕ್ಸಾಂಪಲ್ ದಮಯಂತಿ ಸ್ವಯಂವರ ಹೀಗೆ ಆಗಿದೆ ನೋಡಿ. ದಮನ ದಾಮ ಅಂತ 3 ಮಂದಿ ತಮ್ಮಂದು ದಮಯಂತಿ ಅದ ಒಬ್ಬ ಜೊತೆಗೆ ಹೋಗಿದ್ದ. ಅಂತೂ ಕನ್ಯಾ ಜೊತೆಗೆ ಒಬ್ಬರು ಯಾರಾದರೂ ಇರಬೇಕಾಗ್ತದೆ. ಹಾಗೆ ಲಕ್ಷ್ಮೀ ಜೊತೆಗೆ ಒಬ್ಬ ಸಖಿ ಇದ್ದಾರೆ. ನೋಡಮ್ಮ, ಎಲ್ಲ ಪರಿಚಯ ಇಂಟ್ರಡಕ್ಷನ್ ಮಾಡಬೇಕು. ಇವನು ಅಂತ ಇವನು ಇಂಥದ್ದು, ಇವನು ಸಂಪತ್ತಿತ್ತು, ಹಂಗೆ ಹಿಂಗೆ ಎಲ್ಲ ಹೇಳಬೇಕು. ಹಾಗೆ ಕರ್ಕೊಂಡು ಹೋದ್ರು. ನೋಡಮ್ಮ, ಇವನು ಚಂದ್ರ, ಇವನು ಇಂದ್ರ, ಇವನು ಅಗ್ನಿ, ಇವನು ಯಮ, ಇವನು ವರುಣ, ಎಲ್ಲ ದೇವತೆಗಳ ಅಲ್ಲಿ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಆ ಸಖಿ ಲಕ್ಷ್ಮೀದೇವಿ ನೋಡ್ತಾ ಇದ್ದಾರೆ. ಯಾರು ಎಲ್ಲ ನೋಡಿ ಸರಿ ನಿಮಗೆಲ್ಲ ಗೊತ್ತದೆ. ರಮಾಪತಿ ಮುಕುಂದಂ. ಕೊನೆಯ ಲಕ್ಷ್ಮೀದೇವಿ ಹೋಗಿ ನಿಂತುಕೊಂಡ್ಲಂತ. ಆಮೇಲೆ ಹೇಳ್ತೀನಿ ಅದನ್ನು. ಮೊದಲು ಲಕ್ಷ್ಮೀದೇವಿ ನೋಡ್ತಾ ಇದ್ದೆ, ಗೆಳತಿ ಹೇಳ್ತಾ ಇದ್ದೆ, ಲಕ್ಷ್ಮೀ ನೋಡಮ್ಮ, ಇವನು ಅಮರಾಧಿಪತಿ ಇಂದ್ರ, ಕೇಳೋದೇನು ಇವನು ನೋಡ್ತೀಯಾ, ಇವನ ಮದುವೆ ಮಾಡ್ಕೊಳ್ತೀಯಾ? ಇಂದ್ರನ್ನ ಒಳ್ಳೆನ ಮೈಯಲ್ಲ ಕಣ್ಣಿನಾವ, ಚಂದ್ರನ್ನ ಒಲ್ಲೇನೆ ಕಳೆಗುಂದಿರವನ. ಇಂದ್ರನ್ನ ಒಳ್ಳೆ, ಇಂದ್ರ ಬೇಡ, ಐ ಡೋಂಟ್ ಲೈಕ್. ಯಾಕಂದ್ರೆ ಮೈಯೆಲ್ಲ ಕಣ್ಣು, ಸಹಸ್ರಾಕ್ಷ ಅಖಂಡ ಸಹಸ್ರಾಕ್ಷ ಇತ್ಯಮರಹ. ಸಹಸ್ರ ಮೈಯೆಲ್ಲ ಕಣ್ಣು. ಅದು ಎಂಥ ಗಂಡು ಈ ಗಂಡಪ್ಪ, ಹೇಳಿ ಒಳ್ಳೆಯದಿರೋದಿಲ್ಲ. ಇಂದ್ರನ್ನ ಒಲ್ಲೇನೆ ಮೈಯೆಲ್ಲ ಕಣ್ಣಿನಾವ, ಚಂದ್ರನ್ನ ಒಲ್ಲೇನೆ ಕಳೆಗುಂದಿದವನ. ತಂಬಿದ್ದ ನೋಡಿ ಇವನು. ಚಂದ ಇದ್ದಾನೆ. ಚಂದ್ರ ನೋಡ್ತೀಯ? ಅಷ್ಟ ಚಂದ್ರ ನೋಡಿದ್ರೆ ಲಕ್ಷ್ಮೀದೇವಿ ಅಂತಾಳೆ, ಚಂದ್ರ ಅಯ್ಯಯ್ಯೋ ಮೊದಲು ಬೇಡ, ಕಳೆಗುಂದಿದವನು. ಒಂದೇ ಥರ ಹೈಟ್ ಇರೋದೇ ಇಲ್ಲ ಚಂದ್ರನಿಗೆ. ನಿತ್ಯ ಬೆಳೀತಾನೆ, ನಿತ್ಯ ಕುಗ್ಗುತ್ತಾನೆ. ಹಿಂಗಿದ್ದವ್ರು ಭಾಳ ತ್ರಾಸರಿ. ಅದ್ರಾಗ ಹೆಂಡಂದ್ರಿಗೆ ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗ್ತದೆ. ಸಪೋಸ್ ಅವನು ಪ್ಯಾಂಟ್ ಹಾಕೋತಾನೆ ಅಂತ ತಿಳ್ಕೊಳ್ಳಿ. ಪ್ಯಾಂಟ್ ಅವನಿಗೆ 15 ಪ್ಯಾಂಟ್ ಬೇಕು, 15 ಶರ್ಟ್ ಬೇಕು. ಯಾಕೆ ದಿನ ಬೆಳೆಯವನು ಬೆಳೆ ಕೊಡ್ತೀವನು. ಪ್ರತಿಪದ ದ್ವಿತೀಯ ಪ್ಯಾಂಟು, ತೃತೀಯ ಪ್ಯಾಂಟು, ಚತುರ್ಥಿ ಪ್ಯಾಂಟು, ಸಪ್ತಮಿ ಪ್ಯಾಂಟು, ಅದೆಲ್ಲ ಲಕ್ಷ್ಮೀದೇವಿ ತಂದು ಕೊಡ್ಬೇಕು. ಅದಲ್ಲ ಹೆಂಡತಿ ತಂದು ಕೊಡ್ಬೇಕು. ಯಾವುದೋ ಸಪ್ತಮಿ ಇತ್ತು, ಪಂಚಮಿ ಪ್ಯಾಂಟ್, ದಿಸ್ ಪಂಚಮಿ ಪ್ಯಾಂಟ್, ಐ ವಾಂಟ್ ಸಪ್ತಮಿ ಅಷ್ಟಮಿ ಪ್ಯಾಂಟ್. ಅಷ್ಟಮಿ ಪ್ಯಾಂಟ್ ಬೇಕಾಗಿತ್ತು ಅಂದ್ರೆ ಪಂಚಮಿ ಪ್ಯಾಂಟ್ ತಂದು ಕೊಟ್ರೆ ಏನು ಪ್ರಯೋಜನ? ಅದಕ್ಕೆ ಇಂದ್ರ, ಈ ಚಂದ್ರ ಉಪಯೋಗ ಇಲ್ಲ. ಚಂದ್ರನ ವಲ್ಲೇನೆ ಕಳೆಗುಂದಿರವನ, ಕಾಲ ಯಮನನ ವಲ್ಲೆ ಕೋಣ ನಿರ್ದವನ. ಎರಡೇದು ಬಿಡು ಓದೋದಾದರೆ ನೀವೆಲ್ಲ ಹೊರಗೆ ಹೋಗಿದ್ರೆ ಬಹಳ ಸಂತೋಷ ಆಗಿತ್ತು. ಕಾಲ ಯಮನನ ವಲ್ಲೆ ಕೋಣ ನಿರ್ದವನ. ಲಕ್ಷ್ಮೀ
ಯಮ ನೋಡಿ ಹಂಗಿದ್ದಾನೆ, ಎಲ್ಲ ಜೀವ ಚಂಡಿಕೆ ಇವನ್ ಕೈಯಾಗಿ. ವಿಚಾರ ಮಾಡ್ತೇನೆ ನೋಡು, ಅಯ್ಯೋ ಎಲ್ಲ ಚೆಂದಾಗಿದೆ ರೀ. ವಾಕಿಂಗ್ ಹೊಂಟ್ರೆ ಏನ್ರಿ, ವಾಕಿಂಗ್ ಬರ್ತೀವಿ, ಒಂದೇ ಬರ್ತೀಯ, ಹೆಂಗ ಹೋಗೋದು, ಕೋಣ ತಯಾರಿ. ಅಯ್ಯೋ ಮಾರೇ ಕೋಣ ಬೇಡ ಬೇಡ, ಕೋಣ ನಾನು ಇಬ್ರು ಗಂಡ ಹೆಂಡತಿ ಕೋಣ ಮೇಲೆ ಕೂತ್ರೆ ಏನು ಚಂದ ಕಾಣಿಸ್ತೇನ್ರಿ. ಒಂದು ಕುದುರೆ ಇರಬೇಕು, ಚಂದ ಕಾಂಗಾರ ಇರಬೇಕು, ಎತ್ತಾದ್ರೂ ಇರಬೇಕು. ಉಮಾಮಹೇಶ್ವರ ಹಾಗೆ ಕೋಣನ್ನ ಇವನನ್ನ ನಾನು ಒಲ್ಲೆ, ಇವನು ಕಾಲ ಯಮನನ್ನ ಒಲ್ಲೆ, ಕೋಣ ನೇರ್ದವನ ಜ್ವಾಲಾತ್ಮೀಯನೊಲ್ಲೆ, ಬೆಂಕಿ ರೂಪದವನ. ಜ್ವಾಲಾತ್ಮಿ ಅಗ್ನಿ, ಅಯ್ಯೋ ಅಗ್ನಿನ ಮದುವೆ ಮಾಡ್ಕೊಂಡ್ರೆ ಅಷ್ಟೇ, ಕೊಡೋಂಗಿಲ್ಲ, ಮಾತಾಡೋಂಗಿಲ್ಲ, ಯಾವಾಗ ಬೀಸ್ತಿರ್ಬೇಕು. ಖರ್ಚಿ ಬೀಸೋದು ಯಾವಾಗ ಭಯಂಕರವಾಗಿ. ರಿಸೆಪ್ಷನಲ್ಲಿ ಚೆಂದಾಗಿ ಕುರ್ಚಿ ಮೇಲೆ ಕೂತ್ರೆ ಗಂಡ ಹೆಂಡತಿ ಇವಳೇನು ಮಾಡಿದೆ, ಅಗ್ನಿ ಬಾಜುಗೆ ಪರಿಶೋಧ ಕೊಡೋದು, ಭಯಂಕರ ಸಖಿ, ಭಯಂಕರ ಬೆವರು. ಇಂಥ ಗಂಡನ ದ್ರೋಹ ಮಾಡಿದ್ರಿ. ಆದ್ದರಿಂದ ಜ್ವಾಲಾತ್ಮೀಯನೊಲ್ಲೆ, ಬೆಂಕಿ ರೂಪದವನ, ಸೂರ್ಯನ ಒಲ್ಲೇನೆ ಸುತ್ತು ಸೋಡುವನ. ಸೂರ್ಯನೇ ಇಡೀ ದಿವಾಕರ ಪ್ರಭಾಕರ ಇಡೀ ಜಗತ್ತನ್ನು ಬೆಳಗ್ತಾನೆ. ನೋಡಿ ಮದುವೆ ಮಾಡ್ಕೋತೆ, ಅಯ್ಯಯ್ಯೋ ಸೂರ್ಯ ಮೊದಲು ಬೇಡ, ಯಾಕಂದ್ರೆ ಅವನು ಸಂಡೇ ಗಂಡ. ಅವನು ಕೆಲವರೆಲ್ಲ ಸಂಡೇ ಗಂಡಂದ್ರೆ ಇರ್ತಾರ್ರಿ, ಇವು ಸಂಡೇನೂ ಇಲ್ಲ ಮಂಡೇನೂ ಇಲ್ಲ, ನಿತ್ಯ ಯಾವಾಗ ಸೂರ್ಯ ಪರ್ಯಟನ ಪ್ರಿಯ. ಶಶಿ ಸೂರ್ಯ ಪರ್ಯಟನ ಪ್ರಿಯ, ಬರೀ ಇದರಲ್ಲೇ ಯಾತ್ರದಲ್ಲೇ ಇರ್ತಾನೆ, ಬರೀ ಓಡಾಡೋದು, ಬರೀ ಓಡಾಡೋದು, ಮನೆಗೆ ಬರಂಗಿಲ್ಲ. ಅಲ್ಲದೆ ಯಾವುದಾದ್ರು ಪಂಚಾಂಗದಲ್ಲಿ ಬರೆದಿದೆಯಾ ಇವತ್ತು ಭಾನುವಾರ ಸೂರ್ಯೋದಯ ಆಗೋದಿಲ್ಲ, ಸೂರ್ಯ ರಜೆಗಿದೆ, ಸೂರ್ಯನಿಗೆ ರಜೆ ಇದೆಯಾ? ಸೂರ್ಯ ರಜೆ ಇಲ್ಲ, ಇನ್ನಿಲ್ಲ. ಕೆಲವರಿಗೂ ಪಾಪ ಶನಿವಾರ ಆಯ್ತು ಅಂದ್ರೆ ಗಂಡನ ಮನೆಯಾಗಿರ್ತಾರೆ ಈ ಸಾಫ್ಟ್ವೇರ್ ಮಂದಿ. ಆ ಸಂಡೇ ಗಂಡಂದ್ರ ಇವ ಸಂಡೇ ಗಂಡುವಾಲ, ಮಂಡೇ ಗಂಡುವಾಲ, ಇವ ಮಂಡ ಗಂಡಿವ. ಸೂರ್ಯ ಬರೀ ಸೂರ್ಯ ಪರ್ಯಟನ ಪ್ರಿಯ, ಸೂರ್ಯನ ಒಲ್ಲೇನೆ ಸುತ್ತೋ ಸೋಡುವನ, ವಾಯುದೇವನ ಒಲ್ಲೆ ಗಾಳಿ ಬೀಸುವನ. ಇವು ವಾಯುದೇವರು ಇರ್ತಾರಮ್ಮ, ವಾಯುದೇವರು ಅಯ್ಯೋ ಭಯಂಕರ ಗಾಳಿ, ಮೈ ಮೇಲೆ ವಸ್ತ್ರನೇ ಒಳೆಯಂಗಿಲ್ರಿ, ಉಟ್ಟುವಣ ಸೀರೆ ಕುಬ್ಸಾನೆ ಮೇಂಟೈನ್ ಮಾಡಲಿಕ್ಕೆ ಆಗಂಗಿಲ್ಲ. ಇಂಥ ಬರೀ ಅವನು ಮತ್ಸನ್ನ ಒಲ್ಲೇನೆ ಜಲದೋಳದವನ. ಮಚ್ಚನ ಪರಮಾತ್ಮ ನೋಡಿ, ಅಯ್ಯೋ ಅವ್ರ ಮನಿ ನೀರಾಗಿ ಮನಿ ಮಾಡ್ಕೊಂಡು ಹೆಂಗಿರೋದ್ರಿ, ಬೇಡ. ಕೂರ್ಮನ್ನ ಒಲ್ಲೇನೆ ಭಾರ ಕೊಟ್ಟವನ. ಈ ಕೂರ್ಮ ಬರೀ ಹಮಾಲಿ ಮಾಡ್ತಾನೆ, ಅವನು ಗುಡ್ಡ ಹತ್ಕೊಂಡಿದ್ರು ದೇವತೆಗಳು ಸವರಾಗಿ ಹಮಾಲಿ. ಹಿಂಗಾಗಿ ಇವನು ದಾರ ವರಗನ್ನ ಒಲ್ಲೇನೆ ನೆಲವ ಬಗೆದವನ. ವರಾಹದೇವರು ವರಾದ ನೆಲವನ್ನು ಬಗೆದ, ಹೀಗಾಗಿ ಅವನು ಬೇಡ. ವಾಮನ್ನ ಒಲ್ಲೇನೆ ದಾನ ಬೇಡುವನ. ಇನ್ನು ವಾಮನ್ ದೇವರಿದ್ದಾರೆ, ವಾಮನ್ ದೇವರು ಬರೀ ಭಿಕ್ಷಾ, ಕೈಯಲ್ಲಿ ಭಿಕ್ಷಾ ಮಾಡ್ತದೆ ವಾಮನ್ ದೇವರಿ. ಆದ್ದರಿಂದ ಅವರು ಬೇಡ. ಮಾರ್ಗನ್ನ ಒಲ್ಲೇನೆ ತಾಯಿ ಕೊಂದವನ. ಪರಶುರಾಮ ದೇವರು ಅಂತ ಪರಾಕ್ರಮಗಳು. ಆದರೆ ಪರಶುರಾಮ ದೊಡ್ಡ ಕಳಂಕ, ಅವನು ಕೊಂದವ, ತಾಯಿ ಕೊಂದ. ಹೀಗಾಗಿ ಪರಶುರಾಮ ದೇವರು ಬೇಡ. ರಾಮನ್ನ ಒಲ್ಲೇನೆ ಶಬರಿ ಎಂಜಲನುಂದ. ರಾಮದೇವರು ಯಂತ್ರ ತಿನ್ನೋ ಪ್ರಾಣಿವನು, ಶಬರಿ ಅಂತ ತಿನ್ನಲಿಲ್ಲ. ಚದುರ ಶಬರಿ ಇತ್ತ ಬದರಿಯ ಫಲವನ್ನು ಮುದದಿ ಸೇವಿಸಿದ ರಾಮವರೇ, ವಿದುರನ ಕ್ಷೀರಕ್ಕೆ ಒದಗಿ ಹೋದನಮ್ಮ ಪದ್ಮನಾಭ ಶ್ರೀ ಕೃಷ್ಣವರೇ, ಜೈ ಜೈ ರಾಮವರೇ ಪರಮಾತ್ಮ. ಹೀಗಾಗಿ
ರಾಮ ಬೇಡ, ಬರೀ ಯಂತ್ರ ಉಂಟಾವ, ಶಬರಿ ಯಂತ್ರ ಉಂಟಾವ. ಕೃಷ್ಣನ್ನ ವಲ್ಲೇನೆ ಬೆಣ್ಣೆ ಕದ್ದವನ. ಏನ್ರಿ ಬರೀ ಬೆಣ್ಣೆ ಕದ್ಕೋತೀರಿ ಅದನ್ನ ಅವ್ರ ಮನೆಯೂ ನೀವು ಕೇಳ್ತೀರ ಭಾಗವತಲ್ಲಿ ಒಬ್ಬರನ್ನು ಬಂದು ಎಲ್ಲ ದೂರ ಹೇಳೋರೆ. ಸೋ ಮೆನಿ ಕಂಪ್ಲೇಂಟ್ಸ್. ಅದಕ್ಕೆ ಕೃಷ್ಣ ಬೇಡ, ಬೌದ್ಧನ್ನ ವಲ್ಲೇನೆ ಭಕ್ತಲೇ ಇರುವ ಬೌದ್ಧ ಮಾರಾಯ ಮೈಮೇಲೆ ಬಟ್ಟೆ ಇಲ್ಲ ಗೋವಿಂದ. ಈಗ ಅವನು ಬೇಡ, ಕಲ್ಕೀಯನಲ್ಲೇನೆ ತೇಜೀದವನ. ಹೀಗಾಗಿ ಕಮಲದ ಮಾಲೆ ಕರದೊಳಗೆ ಹಿಡಿದಿಗಳು ಕಮಲನಾಭನ ನಮಿಸಿ. ಪರಮಾತ್ಮ ಕೊರಳಲ್ಲಿ ಆ ಕಮಲದ ಮಾಲೆ ಇನ್ನು ಯಾರಿಗೆ ಹಾಕ್ಬೇಕು? ಪುರಂದರ ವಿಠಲಗೆ ಕಮಲದ ಮಾಲೆ ಹಾಕಿ ಕೈ ಮುಗಿದಾಳು ಕಮಲ ಜಾಕ್ಷಿಯು. ಹೀಗೆ ಸುಂದರವಾಗಿ ಲಕ್ಷ್ಮೀ ಸ್ವಯಂವರವನ್ನ ಸತ್ಯಧ್ಯಾನಾಚ ಬಹಳ ಉದ್ದಾಮ ಪಂಡಿತರು ಬರೋಬ್ಬರಿ ಈ ವಿಷಯವನ್ನ ಇಲ್ಲಿ ಬಂದಿದ್ದು ನನಗೆ ಲಕ್ಷ್ಮೀ ಸ್ವಯಂವರ ಯಾಕೆ ಇವತ್ತು ಶುಕ್ರವಾರ. ಈಗ ಲಕ್ಷ್ಮೀ ಸ್ವಯಂವರವನ್ನ ಹೇಳಿ ಅನುಗ್ರಹವನ್ನು ಮಾಡಿದ್ದಾರೆ. ಅವರಿಗೆ ಸಾಷ್ಟಾಂಗ ನಮಸ್ಕಾರದಿಂದ ವರ್ಣನವನ್ನು ಮಾಡಿ ಅರ್ಪಣೆ ಮಾಡಿ ನನ್ನ ಈ ಚಿಕ್ಕದಾದಂತಹ ಇದೊಂದು ಬಾಲಕನ ಕಲಭಾಷೆ ಜನನಿಯು ಸುಖಪಡುವಂತೆ ಹಾಗೆ ಎಲ್ಲ ಹಿರಿಯರಿದ್ದೀರಿ. ಈ ಬಾಲಕನ ಕಲಭಾಷೆಯನ್ನು ತೊದಲು ನುಡಿಯನ್ನು ಕೇಳಿ ಆನಂದ ಪಟ್ಟಿದ್ದೀರಿ. ಇನ್ನೆಲ್ಲ ಭೂಯೋ ಭೂಯೋ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹಿರಿಯ ವಿದ್ವಾಂಸರಾದ ಶ್ರೀನಿವಾಸಾಚಾರ್ಯರು 2 ವರ್ಷಗಳಿಂದ ನಮ್ಮ ಸಭೆಗೆ ಬಂದಿರಲಿಲ್ಲ. ಮತ್ತೆ ಶ್ರೀನಿವಾಸ ದೇವರು ಅವರನ್ನ ಕರೆಸಿಕೊಂಡಿದ್ದಾರೆ. ಶ್ರೀನಿವಾಸಾಚಾರ್ಯರನ್ನ ನಿಮ್ಮ ಅನುಗ್ರಹ ಎಲ್ಲ ನಾವು ಬ್ರಾಹ್ಮಣರು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ. 44 ವರ್ಷದಿಂದ ಅವರು ಬರ್ತಾ ಇದ್ದಾರೆ. 2 ವರ್ಷ ಬಂದಿರಲಿಲ್ಲ. ಇನ್ನೂ 20 ವರ್ಷಗಳವರೆಗೂ ಕೂಡ ಅವರು ನಿರಂತರವಾಗಿ ನಮ್ಮ ಸಭೆಗೆ ಬಂದು ಉಪನ್ಯಾಸವನ್ನು ನೀಡಬೇಕು ಅಂತ ವಿಶೇಷವಾಗಿ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಪಂಡಿತ ಮಹಿದಾಸಾಚಾರ್ಯ ಜೋಶಿಯವರು ಬಂದು ಶ್ರೀನಿವಾಸಾಚಾರ್ಯರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ. ನೀವು ಲಕ್ಷ್ಮಿಯನ್ನು ಕೊಟ್ಟಿದ್ದೀರಿ, ಅವರಿಗೆ ಲಕ್ಷ್ಮೀ ಸಂಯಮವರ ಮಾಡಿದ್ದೀರಿ. ಅದು ನಾರಾಯಣ ಶ್ರೀಪತಿ ಮಾನವನ. ಇನ್ನ ಮುಂದಿನ ಉಪನ್ಯಾಸ ಪಂಡಿತರಾಗಿರತಕ್ಕಂತಹ ವೇದವ್ಯಾಸಾಚಾರ್ಯ ಖೇಡ ಇವರಿಂದ ಉಪನ್ಯಾಸ. ಸಿ ವೆಂಕೋಪರಾವ್